You know that there are two types of voices. One is active and the other is passive. We use the active voice mainly when the doer is known or when it is important to know. Who is responsible for the action? So, when the person who is responsible for the action is important, we use active voice. ಎರಡು ಥರ ವಾಯ್ಸ್ ಇದೆ, ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಯಾವಾಗ ಡೂಯರ್ ಇಂಪಾರ್ಟೆಂಟ್ ಆಗ್ತಾನೆ ನಾವಾಗ ಆಕ್ಟಿವ್ ವಾಯ್ಸ್ ಯೂಸ್ ಮಾಡ್ತೀವಿ. ಹಾಗೆ ಯಾವಾಗ ಡೂಯರ್ ಇಂಪಾರ್ಟೆಂಟ್ ಆಗೋದಿಲ್ಲ, ಯಾವಾಗ ಆಕ್ಷನ್ ಇಂಪಾರ್ಟೆಂಟ್ ಆಗತ್ತೆ, ಆವಾಗ ನಾವು ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡ್ತೀವಿ. ಆವಾಗ ಏನು ಮಾಡ್ತೀವಿ ಅಂದರೆ ಈ ಬೈ ಫ್ರೇಸ್ ಇದೆಯಲ್ಲ ಅದನ್ನು ನಾವು ಉಪಯೋಗಿಸೋದಿಲ್ಲ. ಸೊ ಆಕ್ಟಿವ್ ವಾಯ್ಸ್ನ ಡೂಯರ್ ಇಂಪಾರ್ಟೆಂಟ್ ಆದಾಗ, ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆದಾಗ ಯೂಸ್ ಮಾಡ್ತೀವಿ. ಪ್ಯಾಸಿವ್ ವಾಯ್ಸ್ನ ಆಕ್ಷನ್ ಇಂಪಾರ್ಟೆಂಟ್ ಆದಾಗ ಯೂಸ್ ಮಾಡ್ತೀವಿ. ಈ ಡಿಫರೆನ್ಸ್ ಏನಂತ ನೋಡೋಣ ಬನ್ನಿ. ಐ ಟೆಲ್ ಸ್ಟೋರೀಸ್, ಐ ಆಮ್ ಟೋಲ್ಡ್ ದ ಸ್ಟೋರೀಸ್. ಐ ಟೆಲ್ ಸ್ಟೋರೀಸ್ ಅಂದರೆ ನಾನು ಕತೆ ಹೇಳ್ತೀನಿ ಅಂತ. ಐ ಆಮ್ ಟೋಲ್ಡ್ ಅಂದರೆ ನನಗೆ ಕತೆಗಳನ್ನು ಯಾರೋ ಹೇಳಿದ್ರು, ನಾನು ಹೇಳಲ್ಪಟ್ಟೆ. ಹಾಗೆ ಇನ್ನೊಂದು ವ್ಯತ್ಯಾಸ ನೋಡೋಣ. ರಾಜ್ ಗಿವ್ಸ್ ದ ಪಾರ್ಟಿ. ಇಲ್ಲಿ ಪಾರ್ಟಿ ಕೊಡ್ತಿರೋನು ರಾಜ್. ರಾಜ್ ಈಸ್ ಗಿವನ್ ಪಾರ್ಟಿ ಅಂದರೆ ರಾಜ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ಪಾರ್ಟಿ ವೇರ್ ಹೀ ಈಸ್ ನಾಟ್ ಗಿವಿಂಗ್ ದ ಪಾರ್ಟಿ. ಇನ್ನೊಂದು ಡಿಫರೆನ್ಸ್ ನೋಡೋಣ. ಐ ವಿಲ್ ಸೆಂಡ್ ದ ನ್ಯೂಸ್ ಅಂದರೆ ನನ್ನ ಹತ್ರ ನ್ಯೂಸ್ ಇದೆ, ನಾನು ಕಳಿಸ್ತೀನಿ. ಐ ವಿಲ್ ಬಿ ಸೆಂಟ್ ದ ನ್ಯೂಸ್ ಅಂದರೆ ನನಗೆ ನ್ಯೂಸನ್ನು ಕಳಿಸ್ತಾರೆ ಮುಂದೆ. ಐ ವಿಲ್ ಬಿ ಸೆಂಟ್. ಹಾಗಾಗಿ ಈ ಮೂರು ಸೆಂಟೆನ್ಸ್ಗಳಲ್ಲಿ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಪ್ಯಾಸಿವ್ ವಾಯ್ಸ್ನಲ್ಲಿ ಟು ಬಿ ವರ್ಬ್ ಇರುತ್ತೆ, ಆಕ್ಟಿವ್ ವಾಯ್ಸ್ನಲ್ಲಿ ಟು ಬಿ ವರ್ಬ್ ಇರೋದಿಲ್ಲ, ಟು ಡೂ ವರ್ಬ್ ಇರುತ್ತೆ. ಅದು ಪ್ರೆಸೆಂಟ್ ಟೆನ್ಸಲ್ಲಿರ್ಬೋದು, ಪಾಸ್ಟ್ ಟೆನ್ಸಲ್ಲಿರ್ಬೋದು, ಫ್ಯೂಚರಲ್ಲಿರ್ಬೋದು. ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಈಸ್ ನಾಟ್ ದ ಡೂಯರ್. ಇದನ್ನು ನಾವು ಇಷ್ಟೊತ್ತಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊತೀನಿ. ವೆಹಿಕಲ್ಸ್ ಆರ್ ಪ್ರೊಹಿಬಿಟೆಡ್. ಇಲ್ಲಿ ವೆಹಿಕಲ್ಸ್ಗೆ ಪ್ರವೇಶ ಇಲ್ಲ, ಯಾವುದೇ ವಾಹನಗಳನ್ನು ನಾವು ಇಲ್ಲಿ ತರಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಯಾರು ತರಬಾರ್ದು ಅಲ್ಲ, ಏನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕ್ಲಾಸಸ್ ಆರ್ ಕ್ಯಾನ್ಸಲ್ಡ್. ಈಗ ಕ್ಲಾಸಸ್ ನಡೆಯಲ್ಲ, ಕ್ಯಾನ್ಸಲ್ ಮಾಡಿದವ್ರು ಯಾರು? ಯಾರಿಗೆ ಕ್ಲಾಸ್ ಕ್ಯಾನ್ಸಲ್ ಆಗಿದೆ ಇದು ಯಾವುದು ಮುಖ್ಯ ಅಲ್ಲ, ಏನಾಗಿದೆ ಅಂದರೆ ಆ್ಯಕ್ಷನ್ ಇಂಪಾರ್ಟೆಂಟ್ ಆದಾಗ ಪ್ಯಾಸಿವ್ ವಾಯ್ಸ್ನ ನಾವು ಯೂಸ್ ಮಾಡ್ತೀವಿ. ಇಂದಿರಾ ಗಾಂಧಿ ವಾಸ್ ಅಸಾಸಿನೇಟೆಡ್. ಯಾರು ಕೊಂದಿದ್ದು? ವಿ ಡು ನಾಟ್ ನೋ. ಅಂದರೆ ಈ ಸೆಂಟೆನ್ಸ್ನಲ್ಲಿ ನಮಗೆ ಈ ವಿಷಯ ಗೊತ್ತಾಗೋದಿಲ್ಲ. ಆದರೆ ಯಾರು ಸತ್ರು, ಯಾರ ಮೇಲೆ ಆ್ಯಕ್ಷನ್ ಆಗಿದೆ, ಏನಾಗಿದೆ, ದಟ್ ಈಸ್ ಇಂಪಾರ್ಟೆಂಟ್. In the passive, the object of the active verb becomes the subject. To make the passive, use the appropriate form of the verb to be and past participle. Indira Gandhi is assassinated. ಅಂದರೆ ಈಸ್ ಅನ್ನುವಂಥ ಟು ಬಿ ವರ್ಬ್ ಅಸಾಸಿನೇಟೆಡ್ ಅನ್ನುವಂಥ ಪಾಸ್ಟ್ ಪಾರ್ಟಿಸಿಪಲ್ ಜೊತೆಗೆ ಬರುತ್ತೆ. ಆಬ್ಜೆಕ್ಟ್ ಆಫ್ ದಿ ಆಕ್ಟಿವ್ ವರ್ಬ್ ಬಿಕಮ್ಸ್ ದ ಸಬ್ಜೆಕ್ಟ್. ಅಂದರೆ ಇಂದಿರಾ ಗಾಂಧಿ ಅನ್ನೋದು ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಅವರ ಮೇಲೆ ಏನು ಕೆಲಸ ಆಗಿದೆ ಅದು ಮುಖ್ಯ ಆಗುತ್ತೆ ವಿನಃ ಇಲ್ಲಿ ಸಬ್ಜೆಕ್ಟ್ ಅಂದರೆ ಕೊಂದೋರು ಯಾರು ಆ ವಿಷಯ ಮುಖ್ಯ ಆಗೋದಿಲ್ಲ. ಓನ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಆರ್ ಯೂಸ್ಡ್ ಇನ್ ದ ಪ್ಯಾಸಿವ್ ವಾಯ್ಸ್. ಈಗಾಗಲೇ ಹೇಳಿದ್ದೀನಿ ನಾನು. ಈ ಹಿಂದಿನ ವಿಡಿಯೋದಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಟ್ರಾನ್ಸಿಟಿವ್ ಅಂದರೆ ಯಾವುದೇ ಒಂದು ವರ್ಬ್ ಮೇಲೆ ವಾಟ್ ಅಂತ ನೀವು ಪ್ರಶ್ನೆ ಮಾಡಿದಾಗ ಉತ್ತರ ಬಂದರೆ ಅದು ಟ್ರಾನ್ಸಿಟಿವ್. ಅಂಥದ್ದನ್ನು ಮಾತ್ರ ನೀವು ಪ್ಯಾಸಿವ್ ವಾಯ್ಸ್ಗೆ ಟರ್ನ್ ಮಾಡ್ಬೋದು. ಯಾವುದಕ್ಕೆ? ವಾಟ್ ಅಂತ ಹಾಕಿದಾಗ ವಾಟ್ ಅಂತಲೇ ಹಾಕಬೇಕು. ವೇರ್, ವೆನ್, ವೈ, ವಿಚ್, ಹೂ, ಹೌ ಇವ್ಯಾವುದು ಹಾಕೋ ಹಾಗಿಲ್ಲ. ವಾಟ್ ಅಂತ ಹಾಕಿದಾಗ ಉತ್ತರ ಬರಲಿಲ್ಲ ಅಂದರೆ ಅದನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಮತ್ತು ಅದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಮಾಡಲಿಕ್ಕೆ ಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಗೋ ಅಂತ ಇದೆ. ಐ ಗೋ ವಾಟ್ ಅಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರ ಬರೋದಿಲ್ಲ. ಐ ಗೋ ವಾಟ್ ಅಂದರೆ ಉತ್ತರ ಬರೋಲ್ಲ.
ವೇರ್ ಅಂದರೆ ಉತ್ತರ ಬರ್ಬೋದು, ಆದರೆ ಅದು ನಮಗೆ ಮುಖ್ಯ ಅಲ್ಲ. ಐ ಗೋ ಟು ಮಾರ್ಕೆಟ್, ಇದನ್ನು ನಾವು ಪ್ಯಾಸಿವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಐ ಸಿಟ್ ಆನ್ ದ ಬೆಡ್, ಐ ಸ್ಲೀಪ್ ಆನ್ ದ ಕಾಟ್. ಇವು ಯಾವುದೂ ಈ ಥರದ ಸೆಂಟೆನ್ಸ್ಗಳನ್ನ ಮಾಡಲಿಕ್ಕೆ ಯಾಕಾಗಲ್ಲ ಅಂದರೆ ಇಲ್ಲಿ ವರ್ಬ್ ಆಫ್ ದಿ ಸೆಂಟೆನ್ಸ್ ಈಸ್ ಇಂಟ್ರಾನ್ಸಿಟಿವ್. ದೇರ್ಫೋರ್ ಯು ಕಾಂಟ್ ಚೇಂಜ್ ದಿಸ್ ವರ್ಡ್ ಇಂಟು ಪ್ಯಾಸಿವ್. ಈಗಾಗಲೇ ನಾವು ಇದನ್ನು ನೋಡಿದ್ದೀವಿ. ಇಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ಸ್ನ ಗಮನಿಸೋಣ. ಐ ಓಪನ್ ದ ಡೋರ್ ಅಂತ ಇದೆ, ದ ಡೋರ್ ಈಸ್ ಓಪನ್ಡ್ ಅಂತ ಇದೆ. ಬ್ಲೂ ಇಂಕಲ್ಲಿರೋದನ್ನು ಮಾತ್ರ ಗಮನಿಸಿ. ಓಪನ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಅಂತ ಬಂದಿದೆ. ಅದೇ ಓಪನ್ಡ್ ಅಂದರೆ ಪಾಸ್ಟ್ ಟೆನ್ಸ್ ಆದರೆ ಇಲ್ಲಿ ನೋಡಿ ಗಮನಿಸಿ ರೆಡ್ಡಿಂಗ್ನ, ವಾಸ್ ಓಪನ್ಡ್. ಇಲ್ಲಿ ಈಸ್, ಇಲ್ಲಿ ವಾಸ್. ಯಾಕೆಂದರೆ ಬ್ಲೂ ಇಂಕ್ದು ಓಪನ್ ಅಂತ ಇದೆ, ರೆಡ್ಡಿಂಗ್ನಲ್ಲಿ ಓಪನ್ಡ್ ಅಂತ ಇದೆ. ಪ್ರೆಸೆಂಟ್ ಟೆನ್ಸ್ ಓಪನ್ನು, ಪಾಸ್ಟ್ ಟೆನ್ಸ್ ಓಪನ್ಡ್. ಸೊ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಈಸ್ ಬರುತ್ತೆ ಪ್ಯಾಸಿವ್ ವಾಯ್ಸಲ್ಲಿ, ಪಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ಬರುತ್ತೆ ಪ್ಯಾಸಿವ್ ವಾಯ್ಸಲ್ಲಿ. ಫ್ಯೂಚರಲ್ಲಿ ಐ ಶಾಲ್ ಓಪನ್ ದ ಡೋರ್ ಅಂತ ಇದ್ದಾಗ ದ ಡೋರ್ ವಿಲ್ ಬಿ ಓಪನ್ಡ್ ಅಂತ ಬರುತ್ತೆ. ಐ ಬಂದಾಗ ಶೆಲ್ ಯೂಸ್ ಮಾಡ್ತೀವಿ. ಬೇರೆ ಏನೇ ಬಂದರೆ, ಇಟ್ ಅಂತ ಬಂದರೆ, ದ ಡೋರ್ ಅಂತ ಬಂದರೆ ವಿಲ್ ಯೂಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ನ ನೋಡೋಣ. ಶಿ ಬೇಕ್ಸ್ ಎ ಕೇಕ್. ಎ ಕೇಕ್ ಈಸ್ ಬೇಕ್ಡ್. ದ ಸಬ್ಜೆಕ್ಟ್ ಈಸ್ ನಾಟ್ ಮೆನ್ಷನ್ಡ್. ಅಂದರೆ ಎ ಕೇಕ್ ಈಸ್ ಬೇಕ್ಡಲ್ಲಿ ಬೈ ಹರ್ ಅನ್ನೋದಿಲ್ಲ, ಕೇಕ್ ಅನ್ನೋದೇ ಸಬ್ಜೆಕ್ಟ್ ಆಯಿತು. ದಿ ಆ್ಯಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಡೂಯರ್. ಡೂಯರ್ ಯಾರು? ಶಿ. ಅವರು ಇಂಪಾರ್ಟೆಂಟ್ ಅಲ್ಲ. ದೇರ್ ಫೋರ್ ಎ ಕೇಕ್ ಈಸ್ ಬೇಕ್ಡ್. ದ ಟೈಮ್ ಈಸ್ ಪ್ರೆಸೆಂಟ್ ಟೆನ್ಸ್. ಈಸ್ ಇರೋದ್ರಿಂದ, ಬೇಕ್ಸ್ ಅಂತ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಹೇಳ್ಬೋದು. ಸಿಂಪಲ್ ಪ್ರೆಸೆಂಟ್ ಮಾತ್ರ ನಾವು ಗಮನಿಸೋಣ. ನಿಖಿಲ್ ಹೆಲ್ಪ್ಸ್ ಅನು. ಅನು ಈಸ್ ಹೆಲ್ಪ್ಡ್ ಬೈ ನಿಖಿಲ್. ನಿಖಿಲ್ ಈಸ್ ಹೆಲ್ಪಿಂಗ್ ಹರ್. ಈಗ ನಾವು ಕಂಟಿನ್ಯೂಸ್ ಟೆನ್ಸಿಗೆ ಬಂದ್ವಿ, ಪ್ರೆಸೆಂಟ್ ಟೆನ್ಸ್ ಇದು. ನಿಖಿಲ್ ಈಸ್ ಹೆಲ್ಪಿಂಗ್ ಅಂತ ಇದೆ. ಇಲ್ಲಿ ಹೆಲ್ಪಿಂಗ್ ಅನ್ನೋದು ಯಾವ ಥರ ING ಫಾರ್ಮ್ ಆಗಿ ಟರ್ನ್ ಆಗುತ್ತೆ ನೋಡಿ. ಅನು ಈಸ್ ಬೀಯಿಂಗ್ ಹೆಲ್ಪ್ಡ್. ಇಲ್ಲಿ ಈಸ್ ಇರೋದು ಕಾಮನ್ ಇದೆ, ಹೆಲ್ಪ್ಡ್ ಆಗುತ್ತೆ, ಹೆಲ್ಪಿಂಗ್ ಹೆಲ್ಪ್ಡ್ ಆಗುತ್ತೆ. ಆದರೆ ಹೆಲ್ಪಿಂಗ್ ಅನ್ನೋ ING ಫಾರ್ಮ್ ಏನಾಗುತ್ತೆ? ಬೀಯಿಂಗ್ ಆಗುತ್ತೆ. ದಿಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್. ನಿಖಿಲ್ ಹ್ಯಾಸ್ ಹೆಲ್ಪ್ಡ್ ಹರ್. ಅನು ಹ್ಯಾಸ್ ಬೀನ್ ಹೆಲ್ಪ್ಡ್ ಬೈ ಹಿಮ್. ನಿಖಿಲ್ ಅನ್ನೋದನ್ನು ಇಲ್ಲಿ ಹಿಮ್ ಮಾಡಿದ್ದೀವಿ, ಅನು ಅನ್ನೋದನ್ನು ನಾವಿಲ್ಲಿ ಹರ್ ಮಾಡಿದ್ದೀವಿ. ಸೊ ಅನು ಹ್ಯಾಸ್ ಬೀನ್ ಹೆಲ್ಪ್ಡ್ ಬೈ ಹಿಮ್. ಇಲ್ಲಿ ಈಸ್ ಹೆಲ್ಪ್ಡ್, ಇಲ್ಲಿ ಈಸ್ ಬೀಯಿಂಗ್ ಹೆಲ್ಪ್ಡ್. ಯಾಕೆ ಬೀಯಿಂಗ್ ಬಂತು? ಹೆಲ್ಪಿಂಗ್ ಇದೆ. ಹ್ಯಾಸ್ ಹೆಲ್ಪ್ಡ್ ಇದೆ, ಸೊ ಹ್ಯಾಸ್ ಬೀನ್ ಹೆಲ್ಪ್ಡ್ ಆಗುತ್ತೆ. ಇದು ಸಿಂಪಲ್ ಪ್ರೆಸೆಂಟ್. ಎರಡನೇ ಸೆಟ್ಟು ಸಿಂಪಲ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೀವಿ. ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್. ಈಗ ಪಾಸ್ಟ್ ಟೆನ್ಸ್ ನೋಡೋಣ. ಶಿ ಬೇಕ್ಡ್ ಎ ಕೇಕ್. ಎ ಕೇಕ್ ವಾಸ್ ಬೇಕ್ಡ್. ವಾಸ್ ಯಾಕೆ ಬಂತಂದರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಸಬ್ಜೆಕ್ಟ್ ಈಸ್ ನಾಟ್ ಮೆನ್ಷನ್ಡ್, ಆ್ಯಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್, ಆ್ಯಂಡ್ ದ ಟೈಮ್ ಈಸ್ ಪಾಸ್ಟ್ ಟೆನ್ಸ್ ಹಿಯರ್. ಯಾಕೆ ಪಾಸ್ಟ್ ಟೆನ್ಸ್? ಬೇಕ್ಡ್ ಅಂತ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ, ಸೊ ವಾಸ್ ಬೇಕ್ಡ್ ಅಂತ ಬರುತ್ತೆ. ಸಿಂಪಲ್ ಪಾಸ್ಟಲ್ಲಿ ನಾವು ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ನಿಖಿಲ್ ಹೆಲ್ಪ್ಡ್ ಅನು. ಅನು ವಾಸ್ ಹೆಲ್ಪ್ಡ್. ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಹೆಲ್ಪ್ಡ್ ಆಗಿದ್ದು, ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಹೆಲ್ಪ್ಡ್ ಆಯಿತು. ನಿಖಿಲ್ ವಾಸ್ ಹೆಲ್ಪಿಂಗ್, ಇದು ಪಾಸ್ಟ್ ಕಂಟಿನ್ಯೂಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ವಾಸ್ ಇದೆ, ಹೆಲ್ಪಿಂಗ್ ಇದೆ, ಅದಿಲ್ಲಿ ವಾಸ್ ಬೀಯಿಂಗ್ ಹೆಲ್ಪ್ಡ್ ಆಗುತ್ತೆ. ಶಿ ವಾಸ್ ಬೀಯಿಂಗ್ ಹೆಲ್ಪ್ಡ್ ಬೈ ಹಿಮ್. ಹಿ ಹ್ಯಾಡ್ ಹೆಲ್ಪ್ಡ್ ಹರ್, ಶಿ ಹ್ಯಾಡ್ ಬೀನ್ ಹೆಲ್ಪ್ಡ್ ಬೈ ಹಿಮ್. ಸೊ ಹ್ಯಾಡ್ ಹೆಲ್ಪ್ಡ್, ಹ್ಯಾಡ್ ಬೀನ್ ಹೆಲ್ಪ್ಡ್ ಆಗುತ್ತೆ. ವಾಸ್ ಹೆಲ್ಪಿಂಗ್, ವಾಸ್ ಬೀಯಿಂಗ್ ಹೆಲ್ಪ್ಡ್ ಆಗುತ್ತೆ. ಹೆಲ್ಪ್ಡ್ ಅಂತ ಸಿಂಪಲ್ ಆಗಿದ್ದರೆ ವಾಸ್ ಹೆಲ್ಪ್ಡ್ ಆಗುತ್ತೆ. ಎಲ್ಲವೂ ಪಾಸ್ಟ್ ಟೆನ್ಸಲ್ಲಿದೆ. ಶಿ ವಿಲ್ ಬೇಕ್ ಎ ಕೇಕ್, ಇದು ಫ್ಯೂಚರ್. ಎ ಕೇಕ್ ವಿಲ್ ಬಿ ಬೇಕ್ಡ್. ದ ಸಬ್ಜೆಕ್ಟ್ ಡೂಯರ್ ಈಸ್ ನಾಟ್ ಮೆನ್ಷನ್ಡ್, ಆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್, ಆ್ಯಂಡ್ ದ ಟೈಮ್ ಈಸ್ ಫ್ಯೂಚರ್. ಸಿಂಪಲ್ ಫ್ಯೂಚರಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ಸು. ನಿಖಿಲ್ ವಿಲ್ ಹೆಲ್ಪ್ ಅನು. ಅನು ವಿಲ್ ಬಿ ಹೆಲ್ಪ್ಡ್ ಬೈ ಹಿಮ್. ಹಿ ಈಸ್ ಗೋಯಿಂಗ್ ಟು ಹೆಲ್ಪ್ ಹರ್. ಶಿ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಡ್. ಫ್ಯೂಚರ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ವಿಲ್, ಶಾಲ್, ಕ್ಯಾನ್ ಅನ್ನೋದ್ರಿಂದ ಅಷ್ಟೇ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಂದ, ಎಸ್ಪೆಷಲಿ ಗೋಯಿಂಗ್ ಟು ಅನ್ನೋ ಒಂದು ಕಾನ್ಸೆಪ್ಟಿಂದ ಕೂಡ ನಾವು ಫ್ಯೂಚರ್ ಟೈಮ್ನ ಹೇಳ್ತೀವಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ.
ದೇ ಪ್ಲೇ ಆನ್ ಫ್ಲೂಟ್. ವರ್ಬ್ ಒಂದೇ ಇದೆ, ಒಂದೇ ಇದ್ದಾಗ +1 ಆ್ಯಡ್ ಮಾಡಬೇಕು. ಫ್ಲೂಟ್ ಈಸ್ ಪ್ಲೇಡ್ ಬೈ ದೆಮ್. ವಿ ಇದ್ದರೆ V+1 ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲೇ V+1 ಇದ್ದರೆ V+1+1 ಆಗುತ್ತೆ. ಇಲ್ಲೂ ಕೂಡ ಆ್ಯಕ್ಟಿವ್ ವಾಯ್ಸ್ನಲ್ಲಿ V+1 ಇದೆ, ಹಾಗಾಗಿ ಪ್ಯಾಸಿವ್ ವಾಯ್ಸ್ನಲ್ಲಿ V+1+1 ಆಯಿತು. ಆದರೆ ಕೊಟ್ಟಿರೋ ಆ್ಯಕ್ಟಿವ್ ವಾಯ್ಸ್ನಲ್ಲೇ V+1+1 ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ V+1+1+1 ಆಗುತ್ತೆ. ಇದು ಐಡಿಯಾ, ಇದು ಕಾನ್ಸೆಪ್ಟ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಈಸ್ ಬಂದಿದೆ, ಎಲ್ಲಿ ಆರ್ ಬಂದಿದೆ, ಯಾಕೆ ಆರ್ ಬಂದಿದೆ, ಮತ್ತೆ ಯಾಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಆಯಿತು, ಹ್ಯಾವ್ ಪ್ಲೇಡ್ ಬಂದರೆ ಹ್ಯಾವ್ ಬೀನ್ ಯಾಕೆ ಬಂತು, ಬೀನ್ ಎಲ್ಲಿ ಬರುತ್ತೆ, ಬೀಯಿಂಗ್ ಎಲ್ಲಿ ಬರುತ್ತೆ, ಮತ್ತು ಹ್ಯಾವ್ ಬೀನ್ ಅನ್ನುವಂಥದ್ದು ಹೇಗೆ ಫ್ಯೂಚರ್ ಪರ್ಫೆಕ್ಟ್ನಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಇವಿಷ್ಟನ್ನು ನಾವಿಲ್ಲಿ ಕಲಿತೀವಿ. ಏನಂದರೆ ತುಂಬ ಸಿಂಪಲಲ್ಲಿ ಮೇಲ್ಗಡೆ ಟೈಟ್ಲಲ್ಲಿ ಹೇಳಿದ್ದೀವಿ ನಾವು, ಆ್ಯಡ್ +1 ಇನ್ ಪ್ಯಾಸಿವ್ ವಾಯ್ಸ್ ಅಂತ. ಇದು ಕಾನ್ಸೆಪ್ಟ್ ಇದರದ್ದು. ಈಗ 1 to 20 ಮಾಡಿರ್ತಕ್ಕಂಥ ಒಂದು ವಿಡಿಯೋನಲ್ಲಿ ಪ್ಯಾಸಿವ್ ವಾಯ್ಸ್ನ ನೀವು ಗಮನಿಸಿರ್ಬೋದು. ಒಂದಕ್ಕೆ 13 ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್, ಸೆಕೆಂಡ್ ಒನ್ಗೆ 14 ಪ್ಯಾಸಿವ್ ವಾಯ್ಸ್, ಥರ್ಡ್ ಒನ್ಗೆ 15 ಪ್ಯಾಸಿವ್ ವಾಯ್ಸ್, ಫೋರ್ತ್ ಒನ್ಗೆ 16th ಪ್ಯಾಸಿವ್ ವಾಯ್ಸ್, ಫಿಫ್ತ್ ಒನ್ಗೆ 17th ಪ್ಯಾಸಿವ್ ವಾಯ್ಸ್, ಹಾಗೂ ಸಿಕ್ಸ್ತ್ ಒನ್ಗೆ ಪ್ಯಾಸಿವ್ ವಾಯ್ಸ್ ಇಲ್ಲ, ಏಕೆಂದರೆ ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಸೆವೆಂತ್ ಒನ್ಗೆ 18th ಪ್ಯಾಸಿವ್ ವಾಯ್ಸ್, ಏಯ್ತ್ ಒನ್ಗೆ 19th ಪ್ಯಾಸಿವ್ ವಾಯ್ಸ್, ನೈನ್ತ್ ಒನ್ಗೆ 20th ಪ್ಯಾಸಿವ್ ವಾಯ್ಸ್, ಹಾಗೂ 10th ಒನ್ಗೆ 11th ಒನ್ಗೆ 12th ಒನ್ಗೆ ಇವಕ್ಕೆ ಪ್ಯಾಸಿವ್ ವಾಯ್ಸ್ ಇಲ್ಲ. ಯಾಕಂದರೆ ಇವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿವೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಇವು ನಾಲ್ಕಕ್ಕೆ ಪ್ಯಾಸಿವ್ ವಾಯ್ಸ್ ಇಲ್ಲ. ನಿಮಗೋಸ್ಕರ ಕೆಲವು ಕ್ವಶನ್ಸ್ನ, ಕೆಲವು ಸೆಂಟೆನ್ಸ್ನ ಕೊಡ್ತಾ ಇದ್ದೀನಿ. ಒಂದೊಂದರ ಮೇಲೂ ನೀವು 1 to 20 ಮಾಡಿದಾಗ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಸೊ ದೇರ್ ಆರ್ ನಿಯರ್ಲಿ 9 ಸೆಂಟೆನ್ಸಸ್. ಕನ್ವರ್ಟ್ ದೆಮ್ ಇಂಟು 1 to 20. ಒಂದೊಂದನ್ನು ಹೇಗೆ 1 to 20 ಮಾಡಬೇಕು ಅಂತ ಈ ವಿಡಿಯೋದಲ್ಲೂ ಹೇಳಿದೆ, ಹಾಗೂ 1 to 20 ಅನ್ನುವಂಥ ವಿಡಿಯೋನೇ ಬಂದಿದೆ, ಅದರಲ್ಲಿ ಕೂಡ ಹೇಳಿದೆ. ಒಂದೊಂದರ ಮೇಲೂ ನೀವು 20 ಸೆಂಟೆನ್ಸ್ ಮಾಡಿದ್ರೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನ ಈಸಿಯಾಗಿ ಕಲಿಬೋದು. ನಿಮಗೀಗ ಒಂದು ಸಣ್ಣ ಟೆಸ್ಟ್ ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ನಿಮಗೆ ಕ್ವೆಶ್ಚನ್ಸು, ಕೆಳಗಡೆ ಆಪ್ಷನ್ಸ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದು. ಒಟ್ಟು ದೇರ್ ಆರ್ 12 ಕ್ವೆಶ್ಚನ್ಸ್. ಅದಕ್ಕೆ 12 ಆಪ್ಷನ್ಸ್ ಕೂಡ ಇದ್ದಾವೆ. ಅದನ್ನು ನೀವು ಒಂದು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಇದಕ್ಕೆ ಉತ್ತರನ ಬರೀರಿ, ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಉತ್ತರ ಬರೀರಿ. ಬರೆದ ಮೇಲೆ ಆನ್ಸರ್ ಕೆಳಗಡೆ ಇದೆ. ಫಸ್ಟ್ ಒನ್ಗೆ ಯಾವ್ದು ಆನ್ಸರು, ಸೆಕೆಂಡ್ ಒನ್ಗೆ ಯಾವ್ದು ಆನ್ಸರ್ ಅಂತ. ಈಗ ನೀವು ಪಾಸ್ ಮಾಡಿಕೊಂಡು ಬರೆದಿದ್ದೀರಿ ಅಂತ ನಾನು ಊಹೆ ಮಾಡ್ಕೊಳ್ತೀನಿ. ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ಉತ್ತರ ಬರೆದಿದ್ದರೆ ಉತ್ತರನ ನೋಡುವಂಥ ಸಮಯ. ಬನ್ನಿ ಹೇಳ್ತೀನಿ. ಸೊ ಒಂದಕ್ಕೆ ಸಿ ಆನ್ಸರು, ಸ್ಟ್ಯಾಂಪ್ಸ್ ಆರ್ ಸೋಲ್ಡ್ ಅಂತ. ಅಲ್ಲಿ ಪ್ಯಾಸಿವ್ ವಾಯ್ಸ್ ಅದು ಸೋಲ್ಡ್ ಅನ್ನುವಂಥ V3ನೇ ಯೂಸ್ ಮಾಡಬೇಕು. ಸೆಕೆಂಡ್ ಒನ್ಗೆ ಬಿ ಈಸ್ ದ ಆನ್ಸರ್, ಪಬ್ಲಿಕ್ ಆರ್ ಅಲೋಡ್ ಟು ಪಾರ್ಕ್ ದ ವೆಹಿಕಲ್ಸ್. ಥರ್ಡ್ ಒನ್ಗೆ ಗ್ಲಾಸ್ ಈಸ್ ಮೇಡ್ ಸಿ ಫ್ರಮ್ ಅಂತ. ಮೂರಕ್ಕೆ ಸಿ ಈಸ್ ದ ಆನ್ಸರ್. ಫೋರ್ತ್ ಒನ್ಗೆ ಸಿ ಈಸ್ ದ ಆನ್ಸರ್ ಅಗೈನ್. ದ ಆಫೀಸ್ ವಾಸ್ ಕ್ಲೋಸ್ಡ್ ಎಸ್ಟರ್ಡೇ. ಕ್ಲೋಸ್ಡ್ ಅನ್ನುವಂಥ V3ನೇ ಯೂಸ್ ಮಾಡಬೇಕು. ಫಿಫ್ತ್ ಒನ್ಗೆ ಎ ಈಸ್ ದ ಆನ್ಸರ್. ದಿಸ್ ಹೌಸ್ ವಾಸ್ ಪೇಂಟೆಡ್ 15 years ago. 15 years ಇರೋದ್ರಿಂದ ವಾಸ್ ಅಂತ ಯೂಸ್ ಮಾಡಬೇಕು. ಈಸ್ ಯೂಸ್ ಮಾಡೋಕ್ಕೆ ಆಗಲ್ಲ. ಸಿಕ್ಸ್ತ್ ಒನ್ಗೆ ಸಿ ಈಸ್ ದ ಆನ್ಸರ್. ಹೌ ಆರ್ ದೀಸ್ ವಿಂಡೋಸ್ ಬ್ರೋಕನ್. ಬ್ರೋಕನ್ ಅನ್ನುವಂಥ V3ನೇ ಯೂಸ್ ಮಾಡಬೇಕು. ಟೂ ಗರ್ಲ್ಸ್, ಟೂ ಅನ್ನುವಂಥ ಇಬ್ಬರು ಇರೋದ್ರಿಂದ ಈಸ್ ಯೂಸ್ ಆಗಲ್ಲ. ಟೂ ಗರ್ಲ್ಸ್ ಆರ್ ಟೇಕನ್ ಟು ಹಾಸ್ಪಿಟಲ್. ಏಯ್ತ್ ಒನ್, ಸಿ ಈಸ್ ದ ಆನ್ಸರ್. ಈಸ್ ಎನಿಬಡಿ ಇಂಜರ್ಡ್. ಸಿ ಈಸ್ ದ ಆನ್ಸರ್ ಇನ್ ದ ಆಕ್ಸಿಡೆಂಟ್.
9th one, the car dash repaired. 9th one ಗೆ A is the answer. The car will be repaired in an hour. In an hour ಅಂದರೆ ಇನ್ನೊಂದು ಗಂಟೆ ಒಳಗೆ ಅಂತ ಅನ್ನೋದು ಫ್ಯೂಚರ್ ಆಗಿರೋದ್ರಿಂದ the car will be repaired in an hour ಅಂತ ಹೇಳ್ತಿದ್ದೀವಿ. 10th ಒನ್ಗೆ my key ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ C is the answer. My key is stolen. The houses ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ houses B is the answer. 11th one, the houses are locked. Last one, 12th, the story ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ C is the answer. The story was translated. Thanks for watching. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲೇ ಹಾಕಿ. Keep watching, keep learning and keep smiling. Thanks for watching. Please put your valuable comments. See you in the next video. Till then, keep smiling and keep learning.